ಈಗ ಒಬ್ರು ಹೇಳಿದ್ದಾರೆ ಅಂತ ಹೇಳಿ ನಾವು ಹೇಳಂಗಿಲ್ಲ. ನಮಗೆ ದೇಶದಲ್ಲಿ ನಮ್ಮ ಒಕ್ಕಟ್ಟಿರಬೇಕು. ನಾವೆಲ್ಲರೂ ಸೇರಿ ನಮ್ಮ ವಿರೋಧಿಗಳಿಗೆ, ನಮ್ಮ ಎನಿಮೀಸ್ಗೆ ಓಡಿಸ್ತಕ್ಕಂಥದ್ದು ಮಾಡಬೇಕು. ಅದಕ್ಕೆ ನಾನು ಪದೇ ಪದೇ ಅವ್ರು ಹೇಳಿದ್ದಕ್ಕೆ ಸ್ಟೇಟ್ಮೆಂಟ್ಗೆ ಪುನಃ ಅದಕ್ಕೆ ಪ್ರತಿಯಾಗಿ ಹೇಳ್ತಕ್ಕಂಥದ್ದು ನನಗೆ ಅಷ್ಟು ಸಮಂಜಸ ಕಾಣಲ್ಲ. ಬಟ್ ಒಂದು ವಿನಂತಿ ಏನಂದ್ರೆ, ಸರ್ಕಾರದಲ್ಲಿದ್ದವರು ಸ್ವಲ್ಪ ಬಾಯಿ ಮುಚ್ಚಿಕೊಂಡು ಇರಬೇಕು. ಮತ್ತು ಮೋದಿ ಅವ್ರನ್ನು ಕೂಡ ಚುನಾವಣೆ ಭಾಷಣ ಬಿಟ್ಟು ದೇಶದ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು ಮತ್ತು ಏನು ಘಟನೆಗಳು ನಡೆದಿವೆ ಆ ಘಟನೆಗಳ ಬಗ್ಗೆ ತಿಳ್ಕೊಂಡು ಮಾತಾಡತಕ್ಕಂಥದ್ದು ಒಳ್ಳೆಯದು. ಈ ಕಡೆ ಒಂದ್ ಕಡೆ ಹೇಳ್ತಾರೆ ನಮ್ಮ ಡೆಲಿಗೇಷನ್ ಎಲ್ಲರೂ ಹೋಗಿದ್ದಾರೆ. ಬಟ್ ನೀವು ಆ ಡೆಲಿಗೇಷನ್ ಬರೋಕ್ಕಿಂತ ಮುಂಚೆ, ಅವ್ರಲ್ಲಿಂದ ರಿಪೋರ್ಟ್ ತಗೊಳಕ್ಕಿಂತ ಮುಂಚೆ ಇಲ್ಲಿ ಚುನಾವಣೆ ಭಾಷಣನೇ ಮಾಡ್ಕೊಂಡು ಓಡಾಡಿದ್ರೆ ಇದು ದೇಶಕ್ಕೂ ಒಳ್ಳೆಯದಲ್ಲ. ಮತ್ತು ದೇಶದಲ್ಲಿರ್ತಕ್ಕಂಥ ಎಲ್ಲ ಇದರಲ್ಲಿ ಪಕ್ಷ ಭೇದದಿಂದ ನಾ ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡಿ ಮೊದಲೇ ನಮ್ಮ ದುಶ್ಮನರಿಗೆ, ಎನಿಮಿಗಳಿಗೆ ಎದುರಿಸ್ತಕ್ಕಂಥ ಕಡೆ ಲಕ್ಷ್ಯ ಹೆಚ್ಚಿಗೆ ಕೊಡಬೇಕು. ಮತ್ತು ಬರೀ ನಾನು ಇದು ಮಾಡೀನಿ, ಅದು ಮಾಡೀನಿ, ನಾನು ನನ್ನ ಒಬ್ಬರಿಂದನೇ ಇದು ಸಾಧ್ಯ ಇದೆ ಅಂತ ಸ್ವಯಂ ಒಂದು ಘೋಷಣೆ ಮಾಡಿಕೊಳ್ತಕ್ಕಂಥದ್ದು, ಸ್ವಯಂ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು, ನಾನು ಮಾತ್ರ ಮಾಡಬಲ್ಲೆ ಮತ್ತಾರೂ ಮಾಡಲ್ಲ. ಇಡೀ ದೇಶ ಇವತ್ತು ಮಿಲಿಟರಿ ಹಿಂದೆ ಇದೆ, ನಮ್ಮ ಆರ್ಮಿ ಹಿಂದೆ ಇಡೀ ದೇಶ ಇದೆ. ಮತ್ತು ಆರ್ಮಿದವರು ಏನು ಕೆಲಸ ಮಾಡ್ತಾರೋ ಅದಕ್ಕೆಲ್ಲ ನಮ್ಮ ಸಪೋರ್ಟ್ ಇದೆ. ಇದೇ ಮೋದಿ ಅವರು ಹಿಂದೆ ಮೊದಲು ಹೇಳಿದರು, ನಾನೇನು ಇದರಲ್ಲಿ ಇಂಟರ್ಫಿಯರ್ ಮಾಡೋದಿಲ್ಲ, ನಾನು ಸಂಪೂರ್ಣ ಅಧಿಕಾರ ನಮ್ಮ ಆರ್ಮಿಗೆ ಕೊಟ್ಟಿದ್ದೇನೆ, ಆರ್ಮಿ ಮುಖ್ಯಸ್ಥರಿಗೆ ಕೊಟ್ಟಿದ್ದೀನಿ. ಈಗ ಅವ್ರಿಗೆ ಕೊಟ್ಟ ಮೇಲೆ ನೀವ್ಯಾಕೆ ಪದೇ ಪದೇ ಹೇಳ್ತಿದ್ರಿ? ನೀವು ಹೇಳಕ್ ಹೋಗ್ಬೇಕು. ನಾವು ಆರ್ಮಿ ಜೊತೆಯಲ್ಲಿದ್ದೇವೆ, ಅವ್ರು ಫೈಟ್ ಮಾಡ್ತಾರೆ. ಅವ್ರಿಗೇನು ಕೊರತೆ ಇದ್ರೂ ಕೂಡ ಸರ್ಕಾರ ಅವ್ರಿಗೆ ಬೆಂಬಲ ನೀಡ್ತಿತ್ತಂದ್ರೆ ಪ್ರತಿಯೊಂದು ಸಹಾಯ ಮಾಡ್ತಾರೆ. ಅದನ್ನ ಬಿಟ್ಟು ಮೋದಿ ಅವರು ತಮ್ಮ ಸ್ವಯಂ ಒಂದು ಏನು ಹೇಳ್ತಾರೆ, ಅದು ತನ್ನ ಸ್ವಯಂ ಒಂದು ಪ್ರತಿಷ್ಠೆಗೋಸ್ಕರ ಪದೇ ಪದೇ ಬೇರೆ ಕಡೆ ಹೋಗಿ ಚುನಾವಣೆ ಭಾಷಣ ಮಾಡೋದು, ಅದರಲ್ಲಿ ಇದನ್ನ ಉಪಯೋಗ ಮಾಡೋದು ಸರಿಯಲ್ಲ. ಅದಕ್ಕಾಗಿ ನಾನು ಜಾಸ್ತಿ ಇದ್ರ ಬಗ್ಗೆ ಹೇಳಲ್ಲ. ಯಾಕಂದ್ರೆ ಇನ್ನೂ ನಮ್ಮ ಸಿಚುವೇಶನ್ ತಿಳಿದು ಆದ್ಮೇಲೆ ನಾವು ಈಗಾಗಲೇ ಅವ್ರಿಗೆ ಡಿಮ್ಯಾಂಡ್ ಮಾಡಿದ್ದೆವು, ನೀವು ಪಾರ್ಲಿಮೆಂಟ್ ಕರೆಸಿ ಅಲ್ಲಿ ಮಾತಾಡೋಣ ಅಂತ ಹೇಳಿದ್ದೆವು. ಪಾಕಿಸ್ತಾನದಲ್ಲಿ ನಿಮ್ಗೆ ಗೊತ್ತಿದೆ, ಈ ಕಡೆ ಯುದ್ಧ ನಡೆದ್ರೆ ಅಲ್ಲಿ ಪಾಕಿಸ್ತಾನದಲ್ಲಿ ಚರ್ಚೆ ನಡೆದಿತ್ತು ಪಾರ್ಲಿಮೆಂಟ್ನಲ್ಲಿ. ನಮ್ಮಲ್ಲಿ ಏನು ಕೆಟ್ಟದಿದೆ, ಯಾರೂ ಕೂಡ ದೇಶದ ವಿರುದ್ಧ ಮಾತಾಡೋದಿಲ್ಲ, ಯಾರೂ ಕೂಡ ಆರ್ಮಿ ವಿರುದ್ಧ ಮಾತಾಡೋದಿಲ್ಲ. ಆರ್ಮಿ ಇದ್ರೆ ನಮ್ಮೆಲ್ಲರಿಗೂ ರಕ್ಷಣೆ ಸಿಗ್ತದೆ. ಅದಕ್ಕಾಗಿ ನಮ್ಮ ಬೆಂಬಲ ಸಂಪೂರ್ಣವಾಗಿ ಆರ್ಮಿಗಿದೆ ಮತ್ತು ಇರ್ತದೆ, ಹಿಂದೂ ಇದೆ, ಮುಂದೂ ಇರ್ತದೆ. ಯಾರೇ ಇರಲಿ ದೇಶ ಇಂಪಾರ್ಟೆಂಟು, ಬಾಕಿ ಚೀಸ ಎಲ್ಲ ಗಮನ. ಈಗ ಒಬ್ರು ಹೇಳಿದ್ದಾರೆ ಅಂತ ಹೇಳಿ ನಾವು ಹೇಳಂಗಿಲ್ಲ. ನಮಗೆ ದೇಶದಲ್ಲಿ ನಮ್ಮ ಒಕ್ಕಟ್ಟಿರಬೇಕು. ನಾವೆಲ್ಲರೂ ಸೇರಿ ನಮ್ಮ ವಿರೋಧಿಗಳಿಗೆ, ನಮ್ಮ ಎನಿಮೀಸ್ಗೆ ಓಡಿಸ್ತಕ್ಕಂಥದ್ದು ಮಾಡಬೇಕು. ಅದಕ್ಕೆ ನಾನು ಪದೇ ಪದೇ ಅವ್ರು ಹೇಳಿದ್ದಕ್ಕೆ ಸ್ಟೇಟ್ಮೆಂಟ್ಗೆ ಪುನಃ ಅದಕ್ಕೆ ಪ್ರತಿಯಾಗಿ ಹೇಳ್ತಕ್ಕಂಥದ್ದು ನನಗೆ ಅಷ್ಟು ಸಮಂಜಸ ಕಾಣಲ್ಲ. ಬಟ್ ಒಂದು ವಿನಂತಿ ಏನಂದ್ರೆ, ಸರ್ಕಾರದಲ್ಲಿದ್ದವರು ಸ್ವಲ್ಪ ಬಾಯಿ ಮುಚ್ಚಿಕೊಂಡು
ಇರಬೇಕು. ಮತ್ತು ಮೋದಿ ಅವ್ರನ್ನು ಕೂಡ ಚುನಾವಣೆ ಭಾಷಣ ಬಿಟ್ಟು ದೇಶದ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು ಮತ್ತು ಏನು ಘಟನೆಗಳು ನಡೆದಿವೆ ಆ ಘಟನೆಗಳ ಬಗ್ಗೆ ತಿಳ್ಕೊಂಡು ಮಾತಾಡತಕ್ಕಂಥದ್ದು ಒಳ್ಳೆಯದು. ಈ ಕಡೆ ಒಂದ್ ಕಡೆ ಹೇಳ್ತಾರೆ ನಮ್ಮ ಡೆಲಿಗೇಷನ್ ಎಲ್ಲರೂ ಹೋಗಿದ್ದಾರೆ, ಬಟ್ ನೀವು ಆ ಡೆಲಿಗೇಷನ್ ಬರೋಕ್ಕಿಂತ ಮುಂಚೆ ಅವ್ರನ್ನ ರಿಪೋರ್ಟ್ ತಗೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ಚುನಾವಣೆ ಭಾಷಣನೇ ಮಾಡ್ಕೊಂಡು ಓಡಾಡಿದ್ರೆ ಇದು ದೇಶಕ್ಕೂ ಒಳ್ಳೆಯದಲ್ಲ. ಮತ್ತು ದೇಶದಲ್ಲಿರ್ತಕ್ಕಂಥ ಎಲ್ಲ ಇದರಲ್ಲಿ ಪಕ್ಷ ಭೇದದಿಂದ ನಾ ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡಿ ಮೊದಲೇ ನಮ್ಮ ದುಶ್ಮನರಿಗೆ ಎನಿಮಿಗಳಿಗೆ ಎದುರಿಸ್ತಕ್ಕಂಥ ಕಡೆ ಲಕ್ಷ್ಯ ಹೆಚ್ಚಿಗೆ ಕೊಡಬೇಕು. ಮತ್ತು ಬರೀ ನಾನು ಇದು ಮಾಡೀನಿ ಅದು ಮಾಡೀನಿ, ನಾನು ನನ್ನ ಒಬ್ಬರಿಂದನೇ ಇದು ಸಾಧ್ಯ ಇದೆ ಅಂತ ಸ್ವಯಂ ಒಂದು ಘೋಷಣೆ ಮಾಡಿಕೊಳ್ತಕ್ಕಂಥದ್ದು, ಸ್ವಯಂ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು, ನಾನು ಮಾತ್ರ ಮಾಡಬಲ್ಲೆ ಮತ್ತೆ ಯಾರೂ ಮಾಡಲ್ಲ. ಇಡೀ ದೇಶ ಇವತ್ತು ಮಿಲಿಟರಿ ಹಿಂದೆ ಇದೆ, ನಮ್ಮ ಆರ್ಮಿ ಹಿಂದೆ ಇಡೀ ದೇಶ ಇದೆ. ಮತ್ತು ಆರ್ಮಿದವರು ಏನು ಕೆಲಸ ಮಾಡ್ತಾರೋ ಅದಕ್ಕೆಲ್ಲ ನಮ್ಮ ಫುಲ್ ಸಪೋರ್ಟ್ ಇದೆ. ಇದೇ ಮೋದಿ ಅವರು ಹಿಂದೆ ಮೊದಲು ಹೇಳಿದ್ರು, ನಾನೇನು ಇದರಲ್ಲಿ ಇಂಟರ್ಫಿಯರ್ ಮಾಡೋದಿಲ್ಲ, ನಾನು ಸಂಪೂರ್ಣ ಅಧಿಕಾರ ನಮ್ಮ ಆರ್ಮಿಗೆ ಕೊಟ್ಟಿದ್ದೇನೆ, ಆರ್ಮಿ ಮುಖ್ಯಸ್ಥರಿಗೆ ಕೊಟ್ಟಿದ್ದೀನಿ. ಈಗ ಅವ್ರಿಗೆ ಕೊಟ್ಟ ಮೇಲೆ ನೀವ್ ಯಾಕೆ ಪದೇ ಪದೇ ಹೇಳ್ತಿದ್ರಿ? ನೀವು ಹೇಳಕ್ ಹೋಗ್ಬೇಕು. ನಾವು ಆರ್ಮಿ ಜೊತೆಯಲ್ಲಿದ್ದೇವೆ, ಅವ್ರು ಫೈಟ್ ಮಾಡ್ತಾರೆ, ಅವ್ರಿಗೇನು ಕೊರತೆ ಇದ್ರೂ ಕೂಡ ಸರ್ಕಾರ ಅವ್ರಿಗೆ ಬೆಂಬಲ ನೀಡ್ತಿತ್ತಂದ್ರೆ ಪ್ರತಿಯೊಂದು ಸಹಾಯ ಮಾಡ್ತಾರೆ. ಅದನ್ನ ಬಿಟ್ಟು ಮೋದಿ ಅವರು ತಮ್ಮ ಸ್ವಯಂ ಒಂದು ಏನು ಹೇಳ್ತಾರೆ, ಅದು ತನ್ನ ಸ್ವಯಂ ಒಂದು ಪ್ರತಿಷ್ಠೆಗೋಸ್ಕರ ಪದೇ ಪದೇ ಬೇರೆ ಕಡೆ ಹೋಗಿ ಚುನಾವಣೆ ಭಾಷಣ ಮಾಡೋದು, ಅದರಲ್ಲಿ ಇದನ್ನ ಉಪಯೋಗ ಮಾಡೋದು ಸರಿಯಲ್ಲ. ಅದಕ್ಕಾಗಿ ನಾನು ಜಾಸ್ತಿ ಇದ್ರ ಬಗ್ಗೆ ಹೇಳಲ್ಲ, ಯಾಕಂದ್ರೆ ಇನ್ನೂ ನಮ್ಮ ಸಿಚುವೇಶನ್ ತಿಳಿವಾಗಿಲ್ಲ. ಆದ್ಮೇಲೆ ನಾವು ಈಗಾಗಲೇ ಅವ್ರಿಗೆ ಡಿಮ್ಯಾಂಡ್ ಮಾಡಿದ್ದೆವು, ನೀವು ಪಾರ್ಲಿಮೆಂಟ್ ಕರೆಸಿ ಅಲ್ಲಿ ಮಾತಾಡೋಣ ಅಂತ ಹೇಳಿದ್ದೇವೆ. ಪಾಕಿಸ್ತಾನದಲ್ಲಿ ಅಂತೂ ನಿಮಗೆ ಗೊತ್ತಿದೆ, ಈ ಕಡೆ ಯುದ್ಧ ನಡೆದ್ರೆ ಅಲ್ಲಿ ಪಾಕಿಸ್ತಾನದಲ್ಲಿ ಚರ್ಚೆ ನಡೆದಿತ್ತು ಪಾರ್ಲಿಮೆಂಟ್ನಲ್ಲಿ. ನಮ್ಮಲ್ಲಿ ಏನು ಕೆಟ್ಟದಿದೆ, ಯಾರೂ ಕೂಡ ದೇಶದ ವಿರುದ್ಧ ಮಾತಾಡೋದಿಲ್ಲ, ಯಾರೂ ಕೂಡ ಆರ್ಮಿ ವಿರುದ್ಧ ಮಾತಾಡೋದಿಲ್ಲ. ಆರ್ಮಿ ಇದ್ರೆ ನಮ್ಮೆಲ್ಲರಿಗೂ ರಕ್ಷಣೆ ಸಿಗ್ತದೆ. ಅದಕ್ಕಾಗಿ ನಮ್ಮ ಬೆಂಬಲ ಸಂಪೂರ್ಣವಾಗಿ ಆರ್ಮಿಗಿದೆ ಮತ್ತು ಇರ್ತದೆ, ಹಿಂದೂ ಇದೆ, ಮುಂದೂ ಇರ್ತದೆ. ಯಾರೇ ಇರಲಿ ದೇಶ ಇಂಪಾರ್ಟೆಂಟು, ಬಾಕಿ ಚೀಸ ಎಲ್ಲ ಗಮನ.